ಅವ್ರು ಹೇಳಬೇಕಾಗ್ತದೆ. ಅವ್ರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥದ್ದಲ್ಲ ಇವತ್ತೊಂದು ದಿವಸ. ಅವ್ರ ಕಾರಣ ಏನಿದೆ ಗೊತ್ತಿಲ್ಲ ನನಗೆ. ಅವ್ರು ಹೇಳ್ಬೇಕು, ಏನು ಒತ್ತಡ ಇತ್ತಾ, ಅಮಿತ್ ಶಾ ಇತ್ತಾ, ಬೇರೆ ಏನು ಕಾರಣಗಳಿತ್ತು, ಅವ್ರು ಹೇಳಬೇಕಾಗ್ತದೆ ಇವತ್ತೊಂದು ದಿವಸ. ಅವರಿಗೆ ಶೋಭೆ ತರುವಂಥದ್ದು ಕೆಲಸ ಅಲ್ಲ ಇದು. ಭಾಳ ಏನು ಇದನ್ನು ಜನರು ಭಾಳ ಇದನ್ನು ಒಪ್ಪುವಂಥದ್ದು ಅಲ್ಲ ಇದು. ಅವ್ರು ಹೋಗುವಾಗ ನನಗೆ ಮಾತಾಡಿಲ್ಲ, ತರುವಾಗ ನಾನು ನೀವು ಸತ್ಯ ಹೇಳುವಂಥದ್ದು. ತರುವಾಗ ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ವಿ. ನಾವು ಶ್ಯಾಮ್ನೂರವರು ಎಲ್ಲರೂ ಕೂಡ ಭಾಗವಹಿಸಿದ್ವಿ. ಸುರ್ಜೇವಾಲಾ ಅವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಎಲ್ಲ ನಾವು ಇದನ್ನು ಪ್ರಯತ್ನ ಮಾಡಿದ್ವಿ. ಅವ್ರು ಬರುವಾಗ ಕರ್ಕೊಂಬರ್ಬೇಕು, ಅನ್ಯಾಯ ಆಗಿದೆ ಅಂತೇಳಿ. ಈ ವಿಚಾರದಲ್ಲಿ ಖರ್ಗೆ ಅವರು ಡಿ ಕೆ ಶಿ ಅವರಿಗೆ ಒಂದು ಕಿವಿ ಮಾತು ಹೇಳಿದ್ದಾರೆ. ಇವತ್ತು ಯಾರನ್ನ ಪಕ್ಷಕ್ಕೆ ಹೋಗ್ಬೇಕಾದ್ರು ಪೂರ್ವಪರ ವಿಚಾರ ಮಾಡಿರಿ, ಮೂಲಗಳನ್ನು ವಿಚಾರ ಮಾಡಿ ನೋಡಿ. ಜಗತ್ತು ಇವತ್ತು ನಂಬಿಕೆ ವಿಶ್ವಾಸ ಮೇಲೆ ನಡೀತದೆ. ಜಗತ್ತು ನಡೀತೋದೇನು ನಂಬಿಕೆ ವಿಶ್ವಾಸ ಮೇಲೆ. ಹೀಗಾಗಿ ಆ ನಂಬಿಕೆ ವಿಶ್ವಾಸ ಬಿಟ್ಟು ಇವತ್ತು ಏನು ಬೇಕಾದ್ಲ ಆಗಲಿಕ್ಕೆ ಸಾಧ್ಯ ಅದೊಂದು. ಹೀಗಾಗಿ ಅವರೇನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದು ಅವರು ವೈಯಕ್ತಿಕ ನಿರ್ಧಾರ. ಇದರಿಂದ ಸಮಾಜ ಆಗಲಿ ಪಕ್ಷಕ್ಕೆ ಯಾವುದೂ ಕೂಡ ವ್ಯತ್ಯಾಸ ಆಗೋದಿಲ್ಲ. ಉಲ್ಟಾ ಅವ್ರನ್ನ ಜನ ಅವ್ರ ವ್ಯಕ್ತಿತ್ವಕ್ಕೆ ಅವರವರೇ ಕುಂದು ತಂದು ಕೊಟ್ಕೊಂಡಿದ್ದಾರೆ. ಸ್ವಾಭಾವಿಕವಾಗಿ ಗೊತ್ತಿಲ್ಲ. ಸುಮ್ಮನೆ ನೋಡಿ, ಒಬ್ಬರು ಇದು ಆದಮೇಲೆ ಮತ್ತೊಬ್ಬರು ಸುಮ್ಮನೆ ಹೆಸರು. ಸೌದಿಯವರು ಕೂಡ ಉಪಮುಖ್ಯಮಂತ್ರಿ ಆದಂಥವರು, ಹಿರಿಯರು. ಏನು ಹೀಗೆ ಲಘುವಾಗಿ ನಾವು ಯಾರ ಬಗ್ಗೆನೂ ಕೂಡ ಮಾತನಾಡೋಕ್ಕಾಗೋದಿಲ್ಲ. ಆ ರೀತಿ ಸೌದಿಯವರು ಮಾಡೋದಲ್ಲ.